ಸ್ನೇಹಿತರೆ, ಭಾರತದ ಬಹುಶಃ ಅತ್ಯಪರೂಪದ ದೇವಿಯನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತ್ರಯಂಬಕೇಶ್ವರಿ. ನೀವು ಇನ್ನೆಲ್ಲೂ ಈ ದೇವಿಯ ಹೆಸರನ್ನ ಕೇಳಲಾರಿರಿ. ದೇವಿಯ ಸಹಸ್ರನಾಮದಲ್ಲಿ ನೀವು ಕೇಳಿರ್ಬೋದೇ ಹೊರತು ಈ ದೇವಿಯ ದೇವಸ್ಥಾನನೇ ನೀವು ನೋಡಲಾರಿರಿ. ಇದನ್ನ ನೋಡ್ಬೇಕು ಅಂದ್ರೆ ನೀವು ತ್ರಯಂಬಕಪುರಕ್ಕೆ ಬರಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ. ಇವಳೇ ತ್ರಯಂಬಕೇಶ್ವರಿ. ನೋಡಿ, ಪಕ್ಕದಲ್ಲಿ ಸಪ್ತ ಮಾತೃಕೆಯರಿದ್ದಾರೆ. ಸಪ್ತ ಮಾತೃಕೆಯರಲ್ಲಿ 6 ಜನ ಒಂದು ಕಡೆ ಕೂತಿದ್ರೆ, ಈ ಕಡೆ ದಿವ್ಯಾನಂದಳಾಗಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಸಿಂಹವಾಹಿನಿಯಾಗಿ ಇವಳು ನಮ್ಮ ಕೂತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನೀವು ಬಂದಾಗ ಈ ದೇವಿಯನ್ನ, ಎಸ್ಪೆಷಲಿ ಅವಳ ಕಣ್ಣುಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಣ್ಣುಗಳನ್ನ ನೋಡುವುದನ್ನ ಮಾತ್ರ ಮರೆಯಬೇಡಿ. ದೇವಿಯ ಕಣ್ಣುಗಳು ನೋಡ್ತಾ ಇದ್ದೀರಾ? ದೇವಿಯ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇರತ್ತೆ ಹಾಗೆ ಭಾಸವಾಗುತ್ತೆ. ಈ ದೇವಿಯನ್ನ ಕೇಳಿಕೊಂಡ ವರಗಳೆಲ್ಲ ಕೊಟ್ಟಿದ್ದಾಳೆ. ವರಪ್ರದಾಯಿನಿ ದುರ್ಗಾದೇವಿಯವಳು, ವರಪ್ರದಾಯಿನಿ. ನೀವು ಕೇಳಿದ್ದನ್ನ ಕೊಡುವಂತ ದೇವಿಯವಳು. ಇಲ್ಲಿ ಬಹಳ ವಿಶೇಷವಾದ ಮತ್ತೊಂದು ಉಬ್ಬುಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಮನೆಯಲ್ಲಿ ಯೋಗ ಭಂಗಿಯಲ್ಲಿರುವ ಯುವತಿ ನೋಡಿ. ಇಲ್ಲಿ ಯೋಗ ಭಂಗಿಯಲ್ಲಿ ಹೇಗೆ ಕೂತಿದ್ದಾಳೆ ನೋಡ್ರಿ. ಇಲ್ಲಿ ಯೋಗ ಭಂಗಿಯಲ್ಲಿರುವಂತ ಯುವತಿ. ಇಲ್ಲಿ ಏನು ಅದು ಹೋಗ್ಲಿ, ನೆಲದ ಮೇಲೆ ಕೂತಿದ್ರೆ ಅದೊಂಥರ ರೀ. ಇದೇನು ಒಂದು ದೀಪದ ಕಂಬದ ತರ ಇಟ್ಕೊಂಡಿದ್ದಾಳೆ ಇವಳು. ಒಂದು ಮರದ ಪೆಡಸ್ಟಲ್ ಸಹನೂ ಇರ್ಬೋದು. ಮರದ ಪೆಡಸ್ಟಲ್ ಸಹ ಇಟ್ಕೊಂಡು ಅದ್ರ ಮೇಲೆ ಇವಳು ಯೋಗ ಪಟು ಅಭ್ಯಾಸ ಮಾಡ್ತಾ ಇದ್ದಾಳೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ನೀವು ನೋಡ್ತಾ ಇರೋದು ಯಶೋದೆ, ಬೆಣ್ಣೆ ಕಡಿತಾ ಇರತಕ್ಕಂಥ ಯಶೋದೆ ಬೆಣ್ಣೆ ಕಡಿತಾ ಇದ್ದಾಳೆ. ನೋಡ್ರಿ, ಇಲ್ಲಿ ಮಡಿಕೆ ಮತ್ತು ಕಡೆಗೋಲು ಅಂತೀವಲ್ಲ ನಾವು, ಕಡಿತಾ ಇರತಕ್ಕಂಥ ಕಡೆಗೋಲು ಅದನ್ನ ಹಾಕಿ ಕಡಿತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಬಿಡಿಸಿದಾರೆ ನೋಡ್ರಿ. ಬೆಣ್ಣೆ ಕಡಿತಾ ಇದ್ದಾಳೆ ಯಶೋದೆ ಅಂದ್ಮೇಲೆ ಪಕ್ಕದಲ್ಲಿ ಯಾರಿರ್ಬೇಕು? ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತ್ರಯಂಬಕಪುರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ತ್ರಯಂಬಕಪುರದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ತ್ರಯಂಬಕೇಶ್ವರನ ಗುಡಿ. ಬಹುಶಃ ನನ್ನ ಸಾವಿರಾರು ವಿಡಿಯೋಗಳಲ್ಲಿ ತ್ರಯಂಬಕೇಶ್ವರ ಅಂತ ನಾನು ನಿಮ್ಗೆ ತೋರಿಸ್ತಾ ಇರೋದು ಮೊದಲನೇ ಸಲ ನಾನು ತ್ರಯಂಬಕೇಶ್ವರನನ್ನು ತೋರಿಸ್ತಾ ಇದ್ದೀನಿ. ಅಚ್ಚರಿಯ ಗೂಡು ಇದು. ಬರಿಯ ದೇವಸ್ಥಾನವಲ್ಲ ಇದು, ಅಚ್ಚರಿಯ ಗೂಡು. ಹಲವು ಅಚ್ಚರಿಗಳಿಂದ ತುಂಬಿ ನಿಂತ ದೇವಸ್ಥಾನ ಇದು. ನಿರ್ಲಕ್ಷ್ಯಕ್ಕೆ, ಎಂದಿನಂತೆ ನಮ್ಮ ಕನ್ನಡಿಗರ ಅಸೀಮ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಿದ್ದು ಹೋಗಬಹುದಾಗಿದ್ದಂಥ ದೇವಸ್ಥಾನವನ್ನು ಪುಣ್ಯಾತ್ಮರು ರಿನೋವೇಟ್ ಮಾಡಿ ಉಳಿಸಿ ನಮಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ನನ್ನ ಹೃದಯಪೂರ್ವಕ ನಮನ. ನೀವು ತ್ರಯಂಬಕೇಶ್ವರನನ್ನು ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ನೀವು ನಾಸಿಕ್ಕಿಗೆ ಹೋಗಿ ತ್ರಯಂಬಕಂ ಯಜಾಮಹೇಂ ಅಂತ ಮಂತ್ರ ಹೇಳ್ಬಿಟ್ಟು ಬಂದಿರ್ತೀರಲ್ಲ, ಆ ತ್ರಯಂಬಕೇಶ್ವರ ನಮ್ಮ ಕರ್ನಾಟಕದಲ್ಲೇ ಮೈಸೂರು ಚಾಮರಾಜನಗರ ಜಿಲ್ಲೆ ಗಡಿಭಾಗದಲ್ಲಿ ಗುಂಡ್ಲುಪೇಟೆ ಹತ್ರ ತ್ರಯಂಬಕಪುರದಲ್ಲೇ ಇದ್ದ. ಅವನನ್ನ ನೋಡಿ ದರ್ಶನ ಮಾಡಿ ನಿಮ್ಮ ಜೀವನವನ್ನು ಪುನೀತವಾಗಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ. ನೀವು ಮೈಸೂರಿಗೆ ಬಂದಾಗ, ನಗರಕ್ಕೆ ಬಂದಾಗ, ಗುಂಡ್ಲುಪೇಟೆಗೆ ಬಂದಾಗ ಒಂದು 1 ಅವರ್ ನೀವು ಸ್ಪೆಂಡ್ ಮಾಡಿದ್ರೆ 1 ಅವರ್ ತ್ರಯಂಬಕನ ದರ್ಶನವನ್ನ ಮಾಡಿ ಆಶೀರ್ವಾದ ತಗೋಬಹುದು. ಇನ್ಯಾಕೆ ತಡ? ಬನ್ನಿ ನನ್ನ ಜೊತೆ ಈಗ ತ್ರಯಂಬಕೇಶ್ವರನ ಗುಡಿಯ ದರ್ಶನವನ್ನ, ದೇವರ ದರ್ಶನವನ್ನ, ಹಲವು ದೇವತೆಗಳ ಪರಿವಾರ ದೇವತೆಗಳು ಎಲ್ಲರೂ ಆಸೀನರಾಗಿ ನಿಮ್ಮ ಬರುವಿಕೆಗಾಗಿ ಕಾದಿದ್ದಾರೆ. ಬರದೇ ಇದ್ರೆ ಪಾಪಾತ್ಮರು ನೀವಾಗ್ತೀರಿ. ಪುಣ್ಯಾತ್ಮರಾಗಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರ್ತೀರಲ್ಲ. ಬನ್ನಿ ಈಗ ನನ್ನ ಜೊತೆ. ಗುಂಡ್ಲುಪೇಟೆಯ ತ್ರಯಂಬಕಪುರದಲ್ಲಿರ್ತಕ್ಕಂಥ ಈ ತ್ರಯಂಬಕೇಶ್ವರನ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಸರಿಸುಮಾರು ಒಂದು 20 ಶಾಸನಗಳು ದೊರೆತಿರುವುದನ್ನು ಗೆಜೆಟಿಯರು, ಚಾಮರಾಜನಗರ ಜಿಲ್ಲಾ ಗೆಜೆಟಿಯರು ಸ್ಪಷ್ಟಪಡಿಸುತ್ತದೆ. ಅತ್ಯಂತ ಪುರಾತನವಾದಂಥ ಶಾಸನ 1310ನೇ ಇಸ್ವಿಯಲ್ಲಿ ಶಾಸನ ಪೆರುಮಾಳೆ ದಂಡನಾಯಕನ ಮಗ ವೀರಮಾಧವ ದಂಡನಾಯಕನು ತೆರಕಣಾಂಬಿಯ ಗಡಿಯಲ್ಲಿ ಪೆರುಮಾಳೆ ಪುರವನ್ನು ನಿರ್ಮಿಸಿ ಪುರವಾಗಿಸಿ ದಾನ ಬಿಟ್ಟಿದ್ದನ್ನ ತಿಳಿಸುತ್ತದೆ.
ಅದೇ ಮೊದಲನೇ ಶಾಸನ. ಅದೊಂದು ಈ ಕರ್ಮಾಳೆ ಪುರವನ್ನು ನಿರ್ಮಾಣ ಮಾಡಿ, ತೆರಕಣಾಂಬಿ ಗಡಿ ಇಲ್ಲಿಂದ 1.5 ಕಿಲೋಮೀಟರ್ ತೆರಕಣಾಂಬಿ ಅಷ್ಟೇ. ತೆರಕಣಾಂಬಿಯ ಗಡಿಯಲ್ಲಿ ಇದೊಂದು ಊರಿನ ಪುರವನ್ನು ನಿರ್ಮಾಣ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿದ್ದನ್ನ ತಿಳಿಸ್ತದೆ. ಅದಲ್ಲದೆ ಈಗ ನಾನೇನು ನಿಂತಿದ್ದೀನಿ, ಇದನ್ನ ಈ ಶಾಸನವನ್ನು ಹೇಳೋದಾದ್ರೆ, ನಾನು ಗುಡಿಯ ಮಹಾದ್ವಾರದ ಬಳಿ ಇರುವ 1513ನೇ ಶಿಲಾಶಾಸನ ವಿವಿಧ ತೆರಿಗೆಗಳನ್ನು ಸಾಳುವ ಗೋವಿಂದರಾಜನು, ಸಾಳುವ ನರಸಿಂಹರಾಯ ನೀವು ಕೇಳಿದಿರ, ಸಾಳುವ ಗೋವಿಂದರಾಜನು ಕೃಷ್ಣದೇವರಾಯರಿಗೆ ಪುಣ್ಯವಾಗಲೆಂದು ತ್ರಯಂಬಕ ದೇವರಿಗೆ ದತ್ತಿ ಬಿಟ್ಟಿದ್ದನ್ನು ದಾಖಲಿಸಿದರೆ, ಅಂದ್ರೆ ವಿವಿಧ ರೀತಿಯ ತೆರಿಗೆಗಳನ್ನ ಯಾವ್ಯಾವ ತೆರಿಗೆ ಬಿಟ್ಟೆ ಅಂತ ಇದು ಈ ಶಾಸನ ಬರೆಯುತ್ತೆ. ಈ ಶಾಸನದ ಡೀಟೇಲು ಇದು ನಮ್ಗೆ ಸಿಗ್ಬೋದು ಎಪಿಗ್ರಫಿ ಕರ್ನಾಟಕದಲ್ಲಿ. ಇಲ್ಲಿ ಗೆಜೆಟಿಯರ್ಲಿ ಇದ್ರ ಹೆಡ್ಡಿಂಗ್ ಮಾತ್ರ ಕೊಟ್ಟಿದ್ದಾನೆ. ಸಾಳುವ ಗೋವಿಂದರಾಜ 1510ರಲ್ಲಿ ಈ ಶಾಸನ ಹಾಕಿಸ್ತಾನೆ. ವಿವಿಧ ರೀತಿಯ ತೆರಿಗೆಗಳನ್ನ ಬಂದಿದಂತ ತೆರಿಗೆ, ಕಲೆಕ್ಟ್ ಆದಂತ ಟ್ಯಾಕ್ಸ್ ನ ಈ ದೇವಸ್ಥಾನಕ್ಕೆ ಉಂಬಳಿಯಾಗಿ ಬಿಟ್ಟಂತ ಶಾಸನವನ್ನ ನೀವು ನೋಡ್ತಾ ಇದ್ದೀರಾ. ಆಯ್ತಾ, ಬನ್ನಿ ಇನ್ನೊಂದಿಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದನ್ನು ತೋರಿಸ್ತೀನಿ. ಶಿವನ ದೇವಸ್ಥಾನ ಅಂದ್ರೆ ನಂದಿಗೆ ಪ್ರಸಿದ್ಧ. ನೋಡಿ, ಇವನು ಅತ್ಯಂತ ಅಪರೂಪದ ಹಸನ್ಮುಖನಾದಂಥ ನಂದಿ. ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ಶಿಲ್ಪಿಗೊಂದು ನಮನ. ಎಷ್ಟು ಚೆನ್ನಾಗಿ ಹಸನ್ಮುಖಿಯಾದಂಥ ನಂದೀಶ್ವರನನ್ನ ಕೆತ್ತಿದ್ದಾರೆ. ಅವನ ಕೊರಳಲ್ಲಿ ಗಂಟೆಗಳು, ರುದ್ರಾಕ್ಷಿಗಳು, ಮಾಲೆಗಳು ಎಲ್ಲವನ್ನ ನೀವು ನೋಡ್ಬೋದು, ಗಂಟೆಗಳು ಎಲ್ಲವನ್ನ ನೋಡ್ಬೋದು ನೀವು. ಅತ್ಯಂತ ಸುಂದರನಾದಂಥ ಹಸನ್ಮುಖಿಯಾದಂಥ ನಂದೀಶ್ವರನ ನಾನು ತೋರಿಸಿದ್ದೀನಿ. ಇದು ವಿಜಯನಗರ ಕಾಲದ ದೇವಸ್ಥಾನ ಆದ್ರಿಂದ ವಿಜಯ ವಿಠ್ಠಲ ದೇವಸ್ಥಾನದಲ್ಲಿ ಇರತಕ್ಕಂಥ ಸಂಗೀತದ ಕಂಬಗಳ ಪ್ರತಿಕೃತಿಯನ್ನ ಸಹ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೂರು ಡಿಫ್ರೆಂಟ್ ಸೌಂಡ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೂರು ತರ ಸೌಂಡ್ ಬರುತ್ತೆ. ವಿಜಯ ವಿಠ್ಠಲ ದೇಗುಲದಲ್ಲಿರತಕ್ಕಂಥ ಸಂಗೀತದ ಕಂಬಗಳನ್ನ ನೀವು ನಮ್ಮ ಗುಂಡ್ಲುಪೇಟೆಯ ತ್ರಯಂಬಕಪುರದ ತ್ರಯಂಬಕೇಶ್ವರನ ದೇವಸ್ಥಾನದಲ್ಲಿ ಸಹ ನೋಡ್ಬೋದು. ಇದನ್ನ ನೋಡೋದಕ್ಕಾರು ಬಂದ್ರೆ ನೀವು ಈ ದೇವಸ್ಥಾನಕ್ಕೆ ಕಳೆದೋಗ್ಬಿಡ್ತೀರ. ನೀವು ಬಂದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಮುಖ್ಯವಾಗಿ ಇದನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಸ್ರಿ. ಈಗ ವಿಜಯ ವಿಠ್ಠಲ ದೇವಸ್ಥಾನದಲ್ಲಿ ನೀವು ಹಿಂಗೆ ಮುಟ್ಟಂಗಿಲ್ಲ. ಈಗ ಅದು ಮುಟ್ಬೇಕು ಅಂದ್ರೆ ನೀವು ಇಲ್ಲಿಗೆ ಬರ್ಬೇಕು. ನೋಡಿ, ಇಲ್ಲಿ ಬಂದು ಮುಟ್ಟಿ ಇದನ್ನ ನೀವು. ಆಯ್ತಾ, ಬನ್ನಿ ಈಗ ದೇವ್ರ ದರ್ಶನ ಮಾಡುವಂತ ಸಮಯ. ಈಗ ಬನ್ನಿ. ಫೋಟೋ वनस्पतिदेवशंकरं श्री महाराजेश्वरिष्ठाचरिकालय महाराजोष्ठाचरं वलक्षिकादेवशंकरं श्री त्र्यंबकेश्वराय नमः. ಸ್ನೇಹಿತರೆ, ಅತ್ಯಂತ ಮನೋಹರನಾದಂಥ ಅತ್ಯಪರೂಪದ ತ್ರಯಂಬಕೇಶ್ವರನನ್ನ ನೀವು ನೋಡ್ತಾ ಇದ್ದೀರಾ. ಇಂಥ ತ್ರಯಂಬಕೇಶ್ವರನ ನೋಡಕ್ಕೆ ನೀವು ಮಹಾರಾಷ್ಟ್ರದ ನಾಸಿಕ್ಗೆ ಹೋಗ್ಬೇಕು. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರನ ಅಲ್ಲೋಗಿ ನೋಡ್ತಿರಲ್ಲ, ಆ ತ್ರಯಂಬಕೇಶ್ವರ ಇಲ್ಲೇ ಇದ್ದಾನೆ. ಅತ್ಯಂತ ಶಕ್ತಿಶಾಲಿ ಆದಂಥ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಏನ್ ಹೇಳುತ್ತೆ? ತ್ರಯಂಬಕಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿಕ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ತ್ರಯಂಬಕ ಇವನೇನೆ. ನೋಡ್ಕೊಂಬಿಡಿ.
ನಿಮ್ಮ ಕಷ್ಟಗಳನ್ನು, ನಿಮ್ಮ ಗಂಡಾಂತರಗಳನ್ನು, ನಿಮ್ಮ ಕಂಟಕಗಳನ್ನು ಎಲ್ಲವನ್ನ ಪಾರು ಮಾಡುವಂಥ ದಿವ್ಯ ದೇವರು ತ್ರಯಂಬಕೇಶ್ವರ ವಿರಾಜಮಾನವಾಗಿ ಕುಳಿತಿದ್ದಾನೆ ತ್ರಯಂಬಕಪುರದಲ್ಲಿ. ನೀವು ಮೈಸೂರಿಗೆ ಬಂದಾಗ ಗುಂಡ್ಲುಪೇಟೆಗೆ ಬಂದು, ಗುಂಡ್ಲುಪೇಟೆಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತ್ರಯಂಬಕಪುರಕ್ಕೆ ಬಂದು ತ್ರಯಂಬಕೇಶ್ವರನ ದರ್ಶನ ಮಾಡಿ ನಿಮ್ಮ ಪಾಪಗಳನ್ನು, ಕಷ್ಟಗಳನ್ನು, ಗಂಡಾಂತರಗಳನ್ನು ಪರಿಹರಿಸಿಕೊಳ್ಳಿ. ಇಮ್ಮಡಿ ಹರಿಹರನ ಕಾಲದಲ್ಲಿ ಯಾರ್ಯಾರು ಇದಕ್ಕೆ ಉಂಬಳಿ ಕೊಟ್ಟಿದ್ದಾರೆ ಗೊತ್ತೇನ್ರಿ? ವಿಜಯನಗರದ ಅರಸರು ಎಲ್ಲರೂ ಇಮ್ಮಡಿ ಹರಿಹರನ ಕಾಲದಿಂದ ಕೃಷ್ಣದೇವರಾಯನ ಕಾಲದವರೆಗೆ ಎಲ್ಲ ಅರಸರ ಹೆಸರಿನಲ್ಲಿ ಇಲ್ಲಿ ಭೂಮಿಗಳನ್ನು ಖರೀದಿ ಮಾಡಿ ಈ ದೇವರಿಗೆ ಉಂಬಳಿಯಾಗಿ ಕೊಟ್ಟಿದ್ದಾರೆ. ಪಂಪಾ ವಿರೂಪಾಕ್ಷನಂತ ಅತ್ಯಂತ ಶಕ್ತಿಶಾಲಿಯಾದಂಥ ದೇವರ ಸಾನ್ನಿಧ್ಯದಲ್ಲೇ ಸಾಮ್ರಾಜ್ಯವನ್ನು ಕಟ್ಟಿದಂಥ ವಿಜಯನಗರದ ವೈಭವದ ಅರಸರು ಇಷ್ಟು ದೂರ ಎಲ್ಲಿಯ ವಿಜಯನಗರ ಹಂಪಿ, ಎಲ್ಲಿಯ ಗುಂಡ್ಲುಪೇಟೆಯ ತ್ರಯಂಬಕಪುರದ ತ್ರಯಂಬಕೇಶ್ವರ, ಇಲ್ಲಿವರೆಗೂ ಬಂದು ಅವರು ತ್ರಯಂಬಕನನ್ನ ಸ್ಥಾಪನೆ ಮಾಡಿ ಇದಕ್ಕೆ ಭೂಮಿಗಳನ್ನು ಖರೀದಿಸಿ ದೇವರಿಗೆ ಉಂಬಳಿಯಾಗಿ ದತ್ತಿಯಾಗಿ ಬಿಟ್ಟಿದ್ದಾರೆ ಅಂತಂದ್ರೆ ತ್ರಯಂಬಕನ ಶಕ್ತಿಯನ್ನ ನೀವು ಒಮ್ಮೆ ಅಂದಾಜಿಸಿ. ತ್ರಯಂಬಕ ಅತ್ಯಂತ ಶಕ್ತಿವಂತ, ನಿಮ್ಮ ಗಂಡಾಂತರಗಳಿಂದ ಪಾರು ಮಾಡುವಂಥವನು, ನಿಮ್ಮ ಕಂಟಕಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುವಂಥ ದಿವ್ಯ ದೇವರು ತ್ರಯಂಬಕನ ದರ್ಶನ ಮಾಡ್ಕೊಳ್ಳಿ. ಈ ಕಡೆ ಬಂದಾಗ ನೀವು ತ್ರಯಂಬಕನನ್ನ ನೋಡಿ ದರ್ಶನ ಮಾಡಿ ನೀವು ಪುನೀತರಾಗೋದನ್ನು ಮರಿಬೇಡಿ. ಈ ದೇವಸ್ಥಾನದ ಅಂಗಳ ಏನಿದೆ ಎಂಥ ಪಾಸಿಟಿವಿಟಿಯಿಂದ ತುಂಬಿದೆ ಅಂದರೆ ನೀವು ಇಲ್ಲಿಂದ ಒಮ್ಮೆ ಅತ್ಯಂತ ಸುಲಭದಲ್ಲಿ ವಾಪಸ್ಸು ಹೋಗಲಾರಿರಿ. ಸುಮ್ಮನೆ ಧ್ಯಾನ ಮಾಡ್ಕೊಂಡು ಕೂತಿರ್ತೀರ. ಆ ಧ್ಯಾನದಲ್ಲಿ, ಈಶ್ವರನ ಧ್ಯಾನದಲ್ಲಿ ನೀವು ಮುಳುಗಿ ಹೋಗ್ತೀರ. ಅಂಥ ಪ್ರಶಾಂತವಾದ ವಾತಾವರಣ. ಈಶ್ವರ ತನ್ನೆಲ್ಲ ವರಗಳನ್ನು ಸುತ್ತ ಹರಡಿ ತನ್ನ ಗಣಗಳನ್ನೆಲ್ಲ ಸುತ್ತ ಬಿಟ್ಟು ತಾನು ಮಧ್ಯದಲ್ಲಿ ವಿರಾಜಮಾನವಾಗಿ ಕೂತಿರ್ತಾನೆ. ನೀವು ಆ ಗಣಗಳಲ್ಲಿ ಒಂದಾಗುವಂಥ ಸೌಭಾಗ್ಯ ಈ ತ್ರಯಂಬಕಪುರದ ತ್ರಯಂಬಕೇಶ್ವರನ ಬಳಿಯಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ, ತ್ರಯಂಬಕನ ದರ್ಶನ ಮಾಡಿ. ಇನ್ನೂ ಅಪರೂಪದ ದೇವರುಗಳ ವಿಗ್ರಹ ಈ ದೇವಸ್ಥಾನದ ಆವರಣದಲ್ಲಿದೆ. ಮತ್ತೂ ಒಂದು ವಿಶೇಷ ಇದೆ ದೇವಸ್ಥಾನದಲ್ಲಿ, ತೋರಿಸ್ತೀನಿ. ಬನ್ನಿ, ತ್ರಯಂಬಕನ ದೇವರ ದರ್ಶನವನ್ನು ಮತ್ತೊಮ್ಮೆ ಮಾಡಿ. ಇಂಥ ಅಪರೂಪದ ದೇವರನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಮ ಪುಣ್ಯದಲ್ಲಿ 4 ಆಣೆ ನನಗೆ.